ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಶುಕ್ರವಾರಗಳಂದು ನಾವು ಈ ಪ್ರತಿ ದಿವಸ ಅಂದರೆ ಒಂದು ದಿನ ಭವಿಷ್ಯದಲ್ಲಿ ಕೊಡ್ತಕ್ಕಂಥ ಸರಳ ಪರಿಹಾರಗಳು ಶುಕ್ರನಿಂದ ಬರ್ತಕ್ಕಂಥ ಸಮಸ್ಯೆಗೆ. ಹಾಗೆ ಶುಕ್ರನ ಒಂದು ಬಲವನ್ನು ಜಾಸ್ತಿ ಮಾಡ್ಕೋಬೇಕು ನಾವು. ಹಾಗೆ ಮದುವೆ ವಿಚಾರದಲ್ಲಿ ವಿಳಂಬತೆ ಆಗ್ತಿದೆ. ಈ ಸರಳ ವಿಧಾನವನ್ನು ನೀವು ಅನುಸರಣೆ ಮಾಡಿದ್ರೆ ಇವೆಲ್ಲ ಕೂಡ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನಾನು ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನೋಡಿ. ಕೊನೆಯ ಭಾಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಕೂಡ ನಾನು ಕೊಡ್ತೇನೆ. ಶುಕ್ರವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಪ್ರಥಮ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥ ಸಮಯ. ಹಾಗೆ ಬಾಳವ ಹಾಗೆ ಕವಳವ ಕರಣ ಇರ್ತಕ್ಕಂಥದ್ದು. ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತ 11 ಗಂಟೆ 45 ನಿಮಿಷದವರೆಗೂ. ತದನಂತರ ಮೃಗಶೀರ ನಕ್ಷತ್ರ ವೃಷಭ ರಾಶಿಗೆ ಮೃಗಶೀರ ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತಾನೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ 4 ಗಂಟೆ 26 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ 7 ಗಂಟೆ 55 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೂ. ಹಾಗೆ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ 9 ಗಂಟೆ 3 ನಿಮಿಷದಿಂದ 9 ಗಂಟೆ 45 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ 1 ಗಂಟೆ 13 ನಿಮಿಷದಿಂದ 1 ಗಂಟೆ 55 ನಿಮಿಷ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ 2 ನಕ್ಷತ್ರದಲ್ಲಿ ಸಂಚಾರ ಅಂದರೆ ರೋಹಿಣಿ ತನ್ನದೇ ಸ್ವಂತ ನಕ್ಷತ್ರ, ತದನಂತರ ಮೃಗಶೀರ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ಈ ದಿನ 12 ರಾಶಿಗಳ ಫಲಾನುಫಲಗಳು ಹೀಗಿರುತ್ತೆ ನಾವು ನೋಡ್ಬೋದು. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಒಂದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ, ತಮ್ಮ ಮಾತಿನಿಂದಲೇ ದುಡಿಮೆಯನ್ನು ಮಾಡ್ತಕ್ಕಂಥ ದಿನ. ಕೇವಲ ತಮ್ಮ ಮಾತು ವಾಕ್ಚಾತುರ್ಯದಿಂದ, ಅರ್ಥಾತ್ ಏನು ಈ ಭೂಮಿಯ ವಿಚಾರದಲ್ಲಾಗಿರ್ಬೋದು, ಹಾಗೆ ವ್ಯಾಪಾರದ ವಿಚಾರಗಳಲ್ಲಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಈ ದಿನ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಕೇವಲ ತಮ್ಮ ಒಂದು ಕಮ್ಯುನಿಕೇಷನ್ ಮಾತಿನಿಂದ ವಿಶೇಷವಾಗಿರತಕ್ಕಂಥ ಲಾಭವನ್ನು ಪಡಿತೀರ. ಆದಷ್ಟು ಕೂಡ ಈ ದಿನ ಮನೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಫ್ಯಾಮಿಲಿಯ ವಿಚಾರದಲ್ಲಿ ತಲೆದೋರ್ತಕ್ಕಂಥದ್ದು ಇರ್ತದೆ. ಅದರ ಹೊರತುಪಡಿಸಿ ಇನ್ನೆಲ್ಲ ಕೂಡ ಮೇಷರಾಶಿಯವರಿಗೆ ಶುಭವನ್ನು ತರತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಸಹಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಅನ್ಯತಃ ಅನ್ನೆಸಸರಿಯಾಗಿ ಕೋಪವನ್ನು ದೂರ ಇಡಿ. ಹಾಗೂ ಸಾಧ್ಯವಾದಷ್ಟು ಸಹಿತ ನೀವು ಮಾಡ್ತಕ್ಕಂಥ ಕೆಲಸ ಈ ದಿನ ಗುರು ರಾಘವೇಂದ್ರ ಅಥವಾ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಸಾಧ್ಯವಾದರೆ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಪಠಣೆಯನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಲಗ್ನದಲ್ಲೇ ಚಂದ್ರ ಉಚ್ಚನಾಗಿದ್ದಾನೆ. ಹಾಗೆ ಕುಜನ ಸ್ಥಾನವನ್ನು ವೀಕ್ಷಣೆ ಮಾಡಿದ್ರೆ ಸಪ್ತಮ ಸ್ಥಾನ. ಸ್ವಲ್ಪ ಮಟ್ಟಿಗೆ ನೋಡಿ, ಹೋರಾಟದ ಮನೋಭಾವ ಇರ್ತದೆ. ಮನೋಕಾಮನೆಗಳನ್ನು ದ್ವಿಗುಣ ಆಗ್ತಕ್ಕಂಥ ಇರ್ತದೆ. ಒಂದು ಈ ದಿನ ಏನಾದರೂ ನಿಮಗೆ ಅನ್ಯತಃ ಬೇರೆ ಕೆಟ್ಟ ಆಲೋಚನೆಗಳಿದ್ದಲ್ಲಿ, ಕೆಟ್ಟ ಸಂಬಂಧಗಳು ಇದ್ದಲ್ಲಿ, ಇಲ್ಲೀಗಲಾಗಿ ಸಂಬಂಧಗಳಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತದೆ. ವೃಷಭ ರಾಶಿಯವರು ಇದನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಬಟ್ ಬೇರೆ ವರ್ಗದ ಜನ, ದಾಂಪತ್ಯ ಬಿಟ್ಟು ಬೇರೆ ವರ್ಗ ಇರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಧೈರ್ಯದಿಂದ ಎದುರಾಳಿಯನ್ನು ತಾವು ಸೋಲಿಸ್ತಕ್ಕಂಥ ಶಕ್ತಿ ಬರ್ತದೆ. ಜಾಣ್ಮೆಯಿಂದ ಕೂಡ ಕೆಲಸವನ್ನು ಮಾಡ್ತೀರಿ. ಅಫ್ಕೋರ್ಸ್ ಒಳ್ಳೆಯ ಒಂದು ದಿನ ವೃಷಭ ರಾಶಿಯವರಿಗೆ. ವಿದ್ಯಾರ್ಥಿ ವರ್ಗದವ್ರಿಗಾಗಿರ್ಬೋದು, ಹಾಗೆ ವ್ಯಾಪಾರಸ್ಥರಿಗಾಗಿರ್ಬೋದು ಶುಭವಿರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ. ಆದರೆ ದಾಂಪತ್ಯದ ಸಮಸ್ಯೆಗಳು ಕಾಡ್ತದೆ. ಕುಜಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ವೃಷಭ ರಾಶಿಯವರು.
ತೊಗರಿ ಬೇಳೆಯನ್ನು ದಾನ ಕೊಡಿ. ಹಾಗೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ದೇವಸ್ಥಾನ, ಕನಗಲ ಪುಷ್ಪವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ, ಇವೆಲ್ಲ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದನ್ನು ಶುಭಕ್ಕೆ ತರ್ತದೆ. ಹಾಗೆ ವಸ್ತುಗಳ ಮೇಲೆ ವೃಷಭ ರಾಶಿಯವರು ಜಾಗರೂಕರಾಗಿರ್ತಕ್ಕಂಥದ್ದು, ಯಾವುದೇ ವಸ್ತುಗಳಾಗಿರ್ಬೋದು, ಸ್ವಲ್ಪ ವಸ್ತುಗಳ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಮಿಥುನ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು, ಹೋರಾಟದ ಮನೋಭಾವವಿರುತ್ತೆ. ಹಾಗೆ ತಾವು ಯಾವುದೇ ಶತ್ರುವನ್ನು ದಮನ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ವ್ಯಾಪಾರ ವೃದ್ಧಿ, ಲಾಭಕ್ಕೆ ತೆರಳತಕ್ಕಂಥದ್ದು ಇರ್ತದೆ ಕೂಡ. ಹಾಗೆ ಮಿಥುನ ರಾಶಿಯವರಿಗೆ ಈ ದಿನದ ಒಂದು ರೀತಿಯಾಗಿ ನೋಡೋದಾದರೆ ಫಾಸ್ಟಾಗಿ ಎಲ್ಲ ಕೆಲಸಗಳು ತನ್ನದೇ ಆದಂಥ ಒಂದು ಮೋಡನ್ನು ಇಟ್ಕೊಳ್ಳುತ್ತೆ. ಖಂಡಿತ ಚೆನ್ನಾಗಿರ್ತಕ್ಕಂಥದ್ದಿದೆ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಒಂದು ಕಾಮನೆಗಳು ನಡೀತಕ್ಕಂಥದ್ದು, ಶುಭ ಕಾರ್ಯಗಳೆಲ್ಲ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದು. ಜೊತೆಗೆ ಈ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ದುರ್ಗಾರಾಧನೆಯನ್ನು ಮಹತ್ವ ಕೊಡಿ. ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಅಲ್ಲಿ ಸಾಧ್ಯವಾದರೆ ತುಪ್ಪದ ಆರತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಖಂಡಿತ ಕಟಕ ರಾಶಿಯವರೆಗೂ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ. ಕೇವಲ ತಾವು ನಮ್ಮ ಕ್ರಿಯೇಟಿವಿಟಿಯಿಂದ, ಬುದ್ಧಿಶಕ್ತಿಯಿಂದ ಹಣವ ಸಂಪಾದನೆ ಇರುತ್ತೆ. ಹಾಗೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರ್ತಕ್ಕಂಥದ್ದು ಇರುತ್ತೆ. ಕ್ರೇಜ್ನೆಸ್ ಜಾಸ್ತಿ ಇರುತ್ತೆ, ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಕಟಕ ರಾಶಿಯವರಿಗೆ ಶುಭದ ದಿನದಲ್ಲಿ ಇದು ಒಂದು ಕೂಡ. ವಿದ್ಯಾರ್ಥಿ ವರ್ಗ ಹಾಗೂ ವ್ಯಾಪಾರಸ್ಥರಿಗೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವತ್ತು ಶುಭತ್ವ ಇರ್ತಕ್ಕಂಥದ್ದಿರುತ್ತೆ, ಒಳ್ಳೆಯದಾಗ್ತದೆ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಸಿಂಹರಾಶಿಯವರಿಗೆ ಭೂಮಿ ಖರೀದಿ ಯೋಗ, ರಾಜಕೀಯದಲ್ಲಿ ಲಾಭ ಇರ್ತಕ್ಕಂಥದ್ದು, ಸರ್ಕಾರಿ ಕೆಲಸದಲ್ಲೂ ಲಾಭ ಇರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಶ್ರಮದಿಂದ ಬರ್ತಕ್ಕಂಥದ್ದು. ಖಂಡಿತವಾಗಿ ಇದನ್ನು ಒಂದು ರಾಜಕೀಯ ಮನೋಭಾವದ ವ್ಯಕ್ತಿತ್ವ ಇರ್ತದೆ. ಹಾಗೆ ಬಿಸ್ನೆಸ್ದಾರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಕೊಂಚ ಲಾಭ ಕಡಿಮೆ ಆಗ್ತಕ್ಕಂಥದ್ದು ತೋರಿಸುತ್ತೆ. ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಲಾಭ ಕಡಿಮೆ ಆಗ್ತದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ತಾವು ಭಾಳ ವಿಶೇಷವಾಗಿ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಒಂದು ಸ್ಪೋರ್ಟಿವ್ನೆಸ್ ಒಂದು ತುಂಬ ಚೆನ್ನಾಗಿರ್ತಕ್ಕಂಥದ್ದೇ. ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಕೇವಲ ತಾವು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಂದರೆ ಇದನ್ನು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಕೊಡುತ್ತದೆ. ಸಿಂಹ ರಾಶಿಯವರೆಗೂ ಸಹಿತ ಶುಭವಿದೆ. ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ, ಖಂಡಿತ ಕನ್ಯಾ ರಾಶಿಯವರೆಗೂ ನಾವು ವಿಚಾರವಾಗಿ ನೋಡೋದಾದರೆ ಒಂದು ಸಣ್ಣ ಬದಲಾವಣೆ ನಿಮ್ಮ ದಿನದಲ್ಲಿ ಬರ್ತದೆ. ಈ ಬದಲಾವಣೆ ನಿಮಗೆ ಶುಭ ಹಾಗೆ ಲಾಭವನ್ನು ಸರ್ತಕ್ಕಂಥದ್ದು ಇರ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ತಾವು ನಿಮ್ಮ ನೆರೆಹೊರೆ ಕೊಲೀಗ್ಸು ಯಾರೇ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಹೆಚ್ಚಿನದಾಗಿ ನೀವೇನು ಮಾಡ್ತೀರಿ ಅಂದರೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಇದು ಈ ದಿನದ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಕಮಿಷನ್ ಆಧಾರಿತ ವ್ಯಕ್ತಿ, ಹಾಗೆ ಈ ಡ್ರೈವರ್ಗಳಾಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಇವ್ರಿಗೆಲ್ಲ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಒಬ್ಬ ಕಸ್ಟಮರ್ ಜೊತೆ ಉತ್ತಮವಾಗಿರ್ತಕ್ಕಂಥ ಮಾತುಕತೆಗಳನ್ನಾಡಿ, ಸಾಧ್ಯವಾದರೆ ಈ ದಿನ ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ತೊಗರಿ ಬೇಳೆಯನ್ನು ಸ್ವಲ್ಪ ದಾನ ಕೊಡ್ತಕ್ಕಂಥದ್ದು ಮುಖ್ಯ, ಒಳ್ಳೆಯದಾಗುತ್ತೆ. ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಖಂಡಿತ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಆದರೆ ಕೋಪವನ್ನು ನಿಯಂತ್ರಣದ ಇಟ್ಕೊಳ್ಳಿ. ಇದಕ್ಕಿದ್ದಾಗೆ ಕೋಪದಿಂದ ಕೆಲವೊಂದು ಅನರ್ಥಗಳು, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಇರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಹೊಡೆತ ಬೀಳ್ತದೆ. ಬಟ್ ಬುದ್ಧಿಶಕ್ತಿಯ ಮೇಲೆ ಗೆಲುವನ್ನು ಸಾಧಿಸ್ತೀರಿ. ಹಾಗೆ ಕುಟುಂಬ ವರ್ಗದವರ ಜೊತೆ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ಖಂಡಿತವಾಗಿ ನೀವು ದಿನದ ಮಧ್ಯಭಾಗದಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಆದರೆ ಸಾಂಸಾರಿಕ ಜೀವನ ಸಣ್ಣ ಪುಟ್ಟ ಸಾಮರಸ್ಯಗಳಲ್ಲಿ ಕದಡ್ತಕ್ಕಂಥದ್ದು, ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವರೆಗೂ ಸಹಿತ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ, ಒಳ್ಳೆಯದಾಗಲಿ.
ಹಾಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ರಾಜಯೋಗದ ತತ್ವ ಇರತಕ್ಕಂಥದ್ದು ಇರುತ್ತೆ. ಮನೋಕಾಮನೆಗಳು ಈಡೇರ್ತಕ್ಕಂಥ ಸಾಧ್ಯತೆಗಳನ್ನು ಜೋರ್ತದೆ. ಹಾಗೆ ಒಂದು ಬದಲಾವಣೆ, ವ್ಯಾಪಾರದಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಮನಸ್ಥಿತಿ ಬರ್ತಕ್ಕಂಥದ್ದು ಇದೆ. ವಿದ್ಯಾರ್ಥಿ ವರ್ಗದವರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು. ಸಪ್ತಮ ಸ್ಥಾನ ಚಂದ್ರ ಉಚ್ಚನಾಗಿರೋದ್ರಿಂದ 9ರ ಅಧಿಪತಿ ನಿಮಗೆ ವಿಶೇಷವಾಗಿರತಕ್ಕಂಥ ದಿನ. ಖಂಡಿತವಾಗಿ ನೋಡಿ, ಈ ದಿನವನ್ನು ಸದುಪಯೋಗ ಸರಿಯಾಗಿ ವೃಶ್ಚಿಕ ರಾಶಿಯವರು ಸೋಂಬೇರಿತನವನ್ನು ಬಿಟ್ಟು ಉಪಯೋಗಿಸ್ಕೊಂಡ್ರೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗೋದು ಖಂಡಿತ. ಆರೋಗ್ಯ ಉತ್ತಮವಾಗಿರ್ತದೆ. ವಿದ್ಯಾರ್ಥಿ ವರ್ಗ ಹಾಗೆ ಬಿಸ್ನೆಸ್ ವರ್ಗದವರೆಗೂ ಸಹಿತವಾಗಿ ಶುಭತ್ವ ಇರತಕ್ಕಂಥದ್ದು ನೋಡುತ್ತೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ, ಸ್ವಲ್ಪ ಸಾಲಗಾರರ ವಿಚಾರದಲ್ಲಿ ತಾವು ಸ್ವಲ್ಪ ಬಳಲ್ತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವ್ರಿಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ದಿನ. ಇಲ್ಲ ಸ್ವಲ್ಪ ಮಟ್ಟಿಗೆ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಸ್ವಲ್ಪ ಎಚ್ಚರಿಕೆ, ತೊಗರಿಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಓಂ ಅಮ್ಮಂಗಾರಕಾಯ ನಮಃ ಈ ಮಂತ್ರವನ್ನು ಪಠನೆ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ. ವಿದ್ಯಾರ್ಥಿ ವರ್ಗದವರೆಗೂ ಸಹಿತ ಅಷ್ಟು ಉತ್ತಮತೆ ಇಲ್ಲ. ಮಕರ ರಾಶಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬುದ್ಧಿಶಕ್ತಿಯಿಂದ ಕೇವಲ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು, ಟ್ರೇಡಿಂಗಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಸಹಿತವಾಗಿ ಮಕರ ರಾಶಿಯವರಿಗೆ ಲಭ್ಯತೆ ಇದೆ. ಹಾಗೆ ಮಕರ ರಾಶಿಯವರಿಗೆ ಇಡೀ ದಿನ ಲಾಭದ ವಾತಾವರಣ ಇರತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ. ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆಯ ಶುಭ ದಿನ, ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ನಾನು ಮಾಡಿರ್ತಕ್ಕಂಥ ಕೆಲಸ ನನಗೆ ಶುಭವನ್ನು ಕೊಡಲೇಬೇಕು ಅಂತಕ್ಕಂಥ ವಾದ ನಿಮ್ಮಲ್ಲಿ ಬರ್ತದೆ. ಹಾಗೆ ವಿದ್ಯಾಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಕೆಲಸ ವಿಚಾರದಲ್ಲಾಗಿರ್ಬೋದು ನಿಮ್ಮ ಹಸ್ತಕ್ಷೇಪ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ನೀವು ತಾಳ್ತಕ್ಕಂಥ ನಿರ್ಧಾರಗಳು ಈ ದಿನ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ ಕೂಡ. ಖಂಡಿತವಾಗಿ ಕುಂಭರಾಶಿಯವರಿಗೂ ಕೂಡ ಶುಭದ ದಿನ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥಿರುತ್ತೆ. ಒಂದು ನೆಮ್ಮದಿಯ ವಾತಾವರಣ ಕೂಡ ಇರ್ತದೆ. ಹಾಗೆ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೂ ಕೂಡ ಈ ದಿನ ಒಂದು ಈ ಸೇಲ್ಸ್ ಮೆನ್ಸ್ ಆಗಿರ್ಬೋದು, ಮೀಡಿಯಾ ಸ್ಥಾನದಲ್ಲಾಗಿರ್ಬೋದು, ಇವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅತ್ಯಂತ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು ಸಣ್ಣ ಬದಲಾವಣೆಯನ್ನು ತಗೊಳ್ತಕ್ಕಂಥದ್ದು ಕೂಡ ಇದೆ. ಇದ್ದಕ್ಕಿದ್ದಾಗೆ ನಿಮಗೆ ಟ್ರಾವೆಲಿಂಗ್ ಬರ್ಬೋದು. ಹಾಗೆ ಸಣ್ಣ ಬದಲಾವಣೆಗಳಾಗ್ಬೋದು. ಹಾಗೆ ಈ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ನಾವೇನೋ ಒಂದು ಮನೆಯನ್ನು ಸೇಲ್ ಮಾಡ್ತಿದ್ದೀವಿ ಅವ್ರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಮೀನರಾಶಿಯವ್ರಿಗೆ ಸಣ್ಣ ಸುತ್ತಾಟಗಳು, ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನ ಕೂಡ ಆಗುತ್ತೆ. ಅದು ಧಾರ್ಮಿಕವಾಗಿರ್ತಕ್ಕಂಥ ಪ್ರಯಾಣಗಳು ಲಭ್ಯವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರತಕ್ಕಂಥ ಫಲ. ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ಶುಭತ್ವಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನೋಡಿ, ಜಾತಕದಲ್ಲಿ ಶುಕ್ರನ ಬಲ ಜಾಸ್ತಿ ಬೇಕು. ಮದುವೆ ವಿಳಂಬತೆ ಆಗ್ತಿದೆ. ವಿಲಾಸಿ ಜೀವನ ಕೊರತೆ ಇದೆ. ನನ್ನ ಕಾರ್ ತಾಬೇಕು ಗುರುಗಳೇ, ಎಲ್ಲ ದುಡ್ಡಿದೆ ತೊಳಕಾಗ್ತಿಲ್ಲ. ಹಾಗೆ ಮದುವೆ ವಿಳಂಬವಾಗ್ತಿದೆ. ಲಕ್ಸುರಿಗೆ ಕೊರತೆ ಇದೆ. ಲಕ್ಸುರಿ, ದಟ್ ಈಸ್ ದ ಮೈನ್ ಪಾಯಿಂಟ್. ಲಕ್ಸುರಿಗೆ ಕೊರತೆ ಇದೆ. ಇವೆಲ್ಲದೂ ಕೂಡ ಶುಕ್ರನ ಅನುಗ್ರಹ ಬೇಕೇ ಬೇಕಾಗುತ್ತೆ. ಈ ಶುಕ್ರನ ಅನುಗ್ರಹ ಅಥವಾ ಶುಕ್ರ ದುಷ್ಟಸ್ಥಾನಗಳಲ್ಲಿದೆ, ಶುಕ್ರನ ಬಲವಿಲ್ಲ ಅಂತಕ್ಕಂಥವ್ರು ಕೇವಲ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು 16 ದಿನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ಕೇವಲ ಬಿಳಿ ತಾವರೆಯನ್ನು ನೀವು ನವಗ್ರಹ ದೇವಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಮುಂದೆ ಪೂಜೆಯನ್ನು ಮಾಡಿ, ಗಂಧ, ಅರಿಶಿಣ, ಕುಂಕುಮ, ಅಕ್ಷತೆ ಹಾಗೆ ಬಿಳಿ ತಾವರೆಯನ್ನು ಇಟ್ಟು ಪೂಜೆ ಮಾಡಿ. ಆಗಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ತುಪ್ಪದ ಅನ್ನವನ್ನು ನೈವೇದ್ಯವನ್ನು ಮಾಡಬೇಕು. ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಹೇಳಿ. 16 ದಿನಗಳ ಕಾಲ ಯಾರು ತಪ್ಪದೆ ಈ ಕೆಲಸವನ್ನು ಶುಕ್ರವಾರದಿಂದ ಶುಕ್ಲಪಕ್ಷದ ಒಂದು ತಿಥಿಗಳಂದು ಅಥವಾ ಈ ಪ್ರಥಮಿ, ಇವತ್ತು ಭಾಳ ವಿಶೇಷವಾಗಿ ನೀವು ಶುಕ್ಲಪಕ್ಷ, ಇದು ಕೃಷ್ಣಪಕ್ಷವಾಗಿರೋದ್ರಿಂದ ಶುಕ್ಲಪಕ್ಷದ ದಿನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಲ್ಲಿಂದ 16 ದಿನಗಳ ಕಾಲ ಮಾಡಿ. ಖಂಡಿತವಾಗಿ ನಿಮಗೆ ಶುಭದ ವಾತಾವರಣ, ಶುಕ್ರನ ಅನುಗ್ರಹ ಲಭ್ಯವಾಗುತ್ತೆ. ಮದುವೆ ಅಡೆತಡೆಗಳು, ವಿಲಾಸಿ ಜೀವನಗಳು, ಹಾಗೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.